ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಅಧ್ಯಾಯದಲ್ಲಿ ಏನು ನೋಡಿದ್ವಿ ಅಂದರೆ, ನಾವು ಒಂದು ಕ್ಷಣ ಕೂಡ ಕೆಲಸ ಮಾಡದೇ ಇರಲಿಕ್ಕೆ ನಮಗೆ ಬರಲ್ಲ, ಸಾಧ್ಯ ಇಲ್ಲ. ಕರ್ಮದ ಹಣೆ ಬರಹ ಹೀಗಿದೆ ಅಂತ ತಿಳಿದುಕೊಂಡು ನಾನು ಕರ್ಮ ಬಿಟ್ಬಿಡ್ತೇನೆ ಅಂತ ಬಾಯಲ್ಲಿ ಹೇಳುವುದೇನೋ ಸುಲಭ ಇದೆ, ಆದರೆ ನಿಜವಾಗಿ ಹಾಗೆ ಮಾಡಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಒಂದನೇ ಪಾಯಿಂಟ್ ನಾವು ನೋಡಿದ್ವಿ. ಆಮೇಲೆ ನಾವು ನೋಡಿದ್ವಿ, ನಾವು ಕರ್ಮ ಮಾಡುವುದರ ಮೂಲಕ ನಿಜವಾಗಿ ಇನ್ನೊಬ್ಬರನ್ನು ಏನೂ ಉದ್ಧಾರ ಮಾಡ್ತಿಲ್ಲ. ನಾವು ಹೇಳ್ತೇವೆ, ನಾನು ಇವ್ರಿಗೆ ಸಹಾಯ ಮಾಡ್ತೇನೆ, ನಾನು ಇವರಿಗೆ ಕರುಣೆ ತೋರಿಸ್ತೇನೆ, ನಾನು ಇವರಿಗೆ ದಾನ ಮಾಡ್ತಿದ್ದೇನೆ ಅಂತ. ನಿಜವಾಗಿ ಉದ್ಧಾರ ಆಗ್ತಾ ಇರುವವರು ಯಾರು? ನಾನೇ. ಇತರರ ಸೇವೆಯಿಂದ ಧನ್ಯನಾಗುತ್ತಿರುವವನು ನಾನೇ. ಈಗ ನಾನು ಇನ್ನೊಬ್ಬರಿಗೆ ಸೇವೆ ಮಾಡುವಾಗ ಏನಾಗುತ್ತೆ? ಅಷ್ಟರ ಮಟ್ಟಿಗೆ ನಾನು ನನ್ನನ್ನು ನಾನು ಮರೆಯುತ್ತೇನೆ. ಹೌದಲ್ವಾ? ಇನ್ನೊಬ್ಬರಿಗೆ ಸಹಾಯ ಮಾಡಿದಷ್ಟು, ಇನ್ನೊಬ್ಬರಿಗೆ ಕರುಣೆಯನ್ನು ನಾನು ತೋರಿಸಿದಷ್ಟು, ಇನ್ನೊಬ್ಬರಿಗೆ ದಾನ ಮಾಡಿದಷ್ಟು, ಇನ್ನೊಬ್ಬರ ಕಷ್ಟ ದುಃಖ ಕೇಳಿ ಅವರಿಗೆ ಸಾಂತ್ವನ ಧೈರ್ಯ ಹೇಳಿದಷ್ಟು, ಅಷ್ಟು ಹೊತ್ತು ನಾವು ನನ್ನ ಕಷ್ಟ ದುಃಖ ಸಮಸ್ಯೆ ಮರ್ತಿದ್ವಲ್ವಾ? ಅಷ್ಟು ಹೊತ್ತು ನಾನು ನನ್ನ ಸ್ವಾರ್ಥವನ್ನು ಮರ್ತಿದ್ದೆ ಅಲ್ವಾ? ಈ ಸ್ವಾರ್ಥವನ್ನು ಬಿಡುವುದು ಇದೆಯಲ್ಲ, ಅದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಯಾವ ಕ್ಷಣ ನಾವು ಸ್ವಾರ್ಥವನ್ನು ಪೂರ್ಣವಾಗಿ ಬಿಡ್ತೇವೋ ಆಗ ನಮಗೆ ಈ ಒಳಿತೂ ಇಲ್ಲ, ಕೆಡುಕೂ ಇಲ್ಲ, ಸುಖನೂ ಇಲ್ಲ, ದುಃಖನೂ ಇಲ್ಲ, ರೋಗನೂ ಇಲ್ಲ, ರೋಗ ಮುಕ್ತಿನೂ ಇಲ್ಲ, ಯಾವ ದ್ವಂದ್ವಗಳೂ ಇಲ್ಲ. ಕರ್ಮಯೋಗ ನಮಗೆ ಹೀಗೆ ಪರಿಪೂರ್ಣತೆಯ ಕಡೆಗೆ ಹೋಗುವುದನ್ನು ತೋರಿಸಿಕೊಡುತ್ತೆ. ಯಾವ ರೀತಿ? ಎಷ್ಟರ ಮಟ್ಟಿಗೆ ನಾನು ನನ್ನನ್ನು ನಾನು ಮರೆಯುತ್ತೇನೆಯೋ, ನನ್ನನ್ನು ನಾನು ಮರೆಯುವುದಂದ್ರೇನು? ಸ್ವಾರ್ಥ ತ್ಯಾಗ. ಅಷ್ಟರ ಮಟ್ಟಿಗೆ ನನ್ನ ಜೀವನದಲ್ಲಿ ಶಾಂತಿ, ಆನಂದ, ಪರಿಪೂರ್ಣತೆ. ಮತ್ತು ನಾನು ಯಾವಾಗ ನನ್ನನ್ನು ನಾನು ಪೂರ್ಣವಾಗಿ ಮರಿತೇನೋ ಅದನ್ನೇ ನಾವು ಕಂಪ್ಲೀಟ್ ಸೆಲ್ಫ್ ಎಬ್ನಿಗೇಷನ್, ಪರಿಪೂರ್ಣ ಆತ್ಮ ಬಲಿದಾನ ಎಂದು ಹೇಳಿದ್ವಿ. ಅದನ್ನೇ ನಾವು ನಾನ್ ಅಟ್ಯಾಚ್ಮೆಂಟ್, ಅನಾಸಕ್ತಿ ಎಂದು ಹೇಳಿದ್ವಿ. ಅದೇ ಮೋಕ್ಷ, ಅದೇ ಕರ್ಮಯೋಗದ ಗುರಿ. ದ ಹೈಯೆಸ್ಟ್ ಐಡಿಯಲ್ ಈಸ್ ಎಟರ್ನಲ್ ಆ್ಯಂಡ್ ಎಂಟೈರ್ ಸೆಲ್ಫ್ ಎಬ್ನಿಗೇಷನ್, ವೇರ್ ದೆರ್ ಇಸ್ ನೋ ಐ ಬಟ್ ಆಲ್ ಈಸ್ ದೌ. ದೌ ಅಂದರೆ ನೀನು, ನಾನಲ್ಲ. ಕರ್ಮಯೋಗ ಮಾಡ್ತಾ ಮಾಡ್ತಾ, ಸೇವೆ ಮಾಡ್ತಾ ಮಾಡ್ತಾ, ದಾನ ಮಾಡ್ತಾ, ಇನ್ನೊಬ್ಬರಿಗೆ ಕರುಣೆಯನ್ನು, ದಯೆಯನ್ನು ತೋರಿಸುತ್ತಾ, ಇನ್ನೊಬ್ಬರಿಗೆ ಧೈರ್ಯ, ಸಾಂತ್ವನ ಹೇಳುತ್ತಾ, ಇನ್ನೊಬ್ಬರ ಕಷ್ಟ ದುಃಖ ಸಮಸ್ಯೆಗಳನ್ನು ಕೇಳಿಸ್ಕೊಳ್ತಾ, ಅಷ್ಟರ ಮಟ್ಟಿಗೆ ನಾನು ನಿಸ್ವಾರ್ಥಿಯಾಗ್ತಿದ್ದೇನೆ. ಅಷ್ಟರ ಮಟ್ಟಿಗೆ ನಾನು ನನ್ನನ್ನು ನಾನು ಮರೆಯುತ್ತಿದ್ದೇನೆ. ಯಾವಾಗ ನಾನು ನನ್ನನ್ನು ಪೂರ್ಣವಾಗಿ ಮರೆಯುತ್ತೇನೆಯೋ ಆಗ ಪೂರ್ಣ ಸುಖ. ಆಗ ನಾನು ಜೀವನದ ಪರಿಪೂರ್ಣತೆಯನ್ನು ತಲುಪಿದೆ. ಆಗ ನಾನು ಮೋಕ್ಷವನ್ನು ಪಡೆದುಕೊಂಡೆ. ಎಟರ್ನಲ್ ಆ್ಯಂಡ್ ಎಂಟೈರ್ ಸೆಲ್ಫ್ ಎಬ್ನಿಗೇಷನ್. ಬಲಿಚಕ್ರವರ್ತಿ ಸ್ವಾಮಿ ವಾಮನ ರೂಪದಿಂದ ಬಂದಾಗ 3 ಹೆಜ್ಜೆ ದಾನವನ್ನು ಕೇಳಿದಾಗ ಅವನು ಅಷ್ಟನ್ನು ಕೊಟ್ಟನ, ಅಥವಾ ನನಗೆ ಸ್ವಲ್ಪ ಬೇಕಾಗತ್ತೆ, ನಾನು ಸ್ವಲ್ಪ ಇಟ್ಕೊಳ್ತೇನೆ ಅಂತ ಏನಾದರೂ ಇಟ್ಕೊಂಡ? ನಿನಗೆಲ್ಲವನ್ನು ಕೊಟ್ಟುಬಿಟ್ರೆ ರಾತ್ರಿ ನನ್ನ ಗತಿ ಏನು ಅಂತ ಏನಾದರೂ ಚಿಂತೆ ಮಾಡಿದ್ನ ಬಲಿಚಕ್ರವರ್ತಿ? ಇಲ್ಲ. ಎಟರ್ನಲ್ ಆ್ಯಂಡ್ ಎಂಟೈರ್ ಸೆಲ್ಫ್ ಎಬ್ನಿಗೇಷನ್, ಇದು ಪರಿಪೂರ್ಣ ನಿಸ್ವಾರ್ಥತೆ.
ಕರ್ಮಯೋಗದ ಗುರಿ. ನಮಸ್ಕಾರ.